ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಾಳೆ ಇಡೀ ಮಾರ್ಕೆಟ್ ಗಮನ ಸೆಳೆಯುವಂತ 3 ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ 3 ಷೇರುಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಷೇರುಗಳು, ಜೊತೆಗೆ ಮಾರ್ಕೆಟ್ ಮೂಡ್ ಅನ್ನ ನಿರ್ಧರಿಸುವಂತ ಕೆಪಾಸಿಟಿಯನ್ನ ಹೊಂದಿರುವಂತಹ ಷೇರುಗಳು. ಯಾವ ಷೇರುಗಳು ಹೇಗೆ ಇವು ಮಾರ್ಕೆಟ್ ಮೂಡ್ ಅನ್ನ ನಿರ್ಧಾರ ಮಾಡ್ತವೆ, ಇವುಗಳ ಪರ್ಫಾರ್ಮೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ಗೆ, ಇದೆಲ್ಲ ವಿಚಾರದ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಜೊತೆಗೆ ನಿನ್ನೆ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ನ ಒಂದು ಹೊಸ ವಿಡಿಯೋ ಬಂದಿದೆ. ಈಗಾಗಲೇ ತುಂಬಾ ಜನ ಇನ್ನು ನೋಡಿಲ್ಲ. ಇದರಲ್ಲಿ ಫೈನಾನ್ಷಿಯಲ್ ರೇಷಿಯೋಸ್ ಅನ್ನ ಕವರ್ ಮಾಡಿದ್ದೀನಿ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ, ಯಾಕಂದ್ರೆ ಇವೆಲ್ಲವೂ ಕೂಡ ಲೈಫ್ ಲಾಂಗ್ ನಿಮ್ಗೆ ಉಪಯೋಗಕ್ಕೆ ಬರುವಂತ ವಿಷಯ. ಇದು ಜಸ್ಟ್ ಸ್ಟಾಕ್ ಗೆ ಸಂಬಂಧಪಟ್ಟಂತ ಸುದ್ದಿ ಅಲ್ಲ, ನಿಮ್ಗೆ ಲೈಫ್ ಲಾಂಗ್ ಮಾರ್ಕೆಟ್ ಜರ್ನಿಯಲ್ಲಿ ಬೇಕಾಗಿರುವಂತ ರೇಷಿಯೋಸ್ ಅನ್ನ ಸರಳವಾಗಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದೀನಿ. ಜೊತೆಗೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಜೊತೆಗೆ ಎಷ್ಟಿರ್ಬೇಕು, ಜಾಸ್ತಿ ಇರ್ಬೇಕಾ, ಕಡಿಮೆ ಇರ್ಬೇಕಾ, ಎಲ್ಲದ್ರ ಬಗ್ಗೆ ಕೂಡ ಹೇಳಿದ್ದೀನಿ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ನೋಡಿ. ಜೊತೆಗೆ ಯಾರಾದ್ರೂ ಹೊಸಬ್ರು ಇದ್ರೆ, ಅಂದ್ರೆ ಚಾನಲ್ ಗೆ ಹೊಸಬ್ರು ವಿಸಿಟ್ ಮಾಡಿದ್ರೆ, ಈ ವಿಡಿಯೋನ ನೋಡ್ತಿದ್ರೆ, ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ನ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಪ್ಲೇ ಲಿಸ್ಟ್ ಗೆ ಬನ್ನಿ. ಮೊದಲನೇ ಪ್ಲೇ ಲಿಸ್ಟ್ ಇದೆ, ಫ್ರೀ ಕೋರ್ಸ್ ಆನ್ ಫಂಡಮೆಂಟಲ್ ಅನಾಲಿಸಿಸ್ ಇನ್ ಕನ್ನಡ. ಇದರಲ್ಲಿರುವಂತಹ ವಿಡಿಯೋಗಳನ್ನ ನೋಡಿ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ. ಮುಂದೆ ಕೂಡ ಇನ್ನು ಹಲವು ವಿಷಯಗಳು ಬರೋದಿದೆ. ಈಗಿನ ವಿಡಿಯೋದಲ್ಲಿ ಮುಂದುವರಿಯೋಣ. ಹಾಗಾದ್ರೆ ಆ 3 ಷೇರುಗಳು ಯಾವುವು ಆ ವಿಚಾರಕ್ಕೆ ನಾವು ಬರೋದಾದ್ರೆ, ಮೊದಲನೇ ಸ್ಟಾಕ್ ಬಂದು HDFC ಬ್ಯಾಂಕ್ ಲಿಮಿಟೆಡ್ ಮೊದಲನೇ ಸ್ಟಾಕ್. ಎರಡನೇ ಸ್ಟಾಕ್ ಬಂದು ICICI ಬ್ಯಾಂಕ್ ಲಿಮಿಟೆಡ್. ಎರಡು ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್. ಇನ್ನು ಮೂರನೇ ಸ್ಟಾಕ್ ಬಂದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಈ 3 ಷೇರುಗಳ ಮೇಲೆ ನಾಳೆ ಇಡೀ ಮಾರ್ಕೆಟ್ ಕಣ್ಣಿಟ್ಟಿರುತ್ತೆ. ಯಾಕೆ ಅಂತ ಬಹುಶಃ ತುಂಬಾ ಜನರಿಗೆ ಈಗಾಗಲೇ ಗೊತ್ತಿದೆ. ಯಾಕಂದ್ರೆ ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದವೆ. ರಿಲಯನ್ಸ್ ಇಂಡಸ್ಟ್ರೀಸ್ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ, HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕ್ ನಿನ್ನೆ ಅಂದ್ರೆ ಶನಿವಾರ ಮಾರ್ಕೆಟ್ ರಜೆ ಇದ್ದಂತ ಸಂದರ್ಭದಲ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದವೆ. ಇವುಗಳಿಗೆ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಈ 3 ಷೇರುಗಳಲ್ಲಿ. ಹಾಗೆ ಈ 3 ಷೇರುಗಳ ರಿಸಲ್ಟ್ ಅನ್ನ ಸಪರೇಟ್ ವಿಡಿಯೋಗಳಲ್ಲಿ ಕವರ್ ಮಾಡಿದೀನಿ. ಈ ವಿಡಿಯೋದಲ್ಲಿ ICICI ಬ್ಯಾಂಕ್ ಹಾಗೂ HDFC ಬ್ಯಾಂಕ್ ರಿಸಲ್ಟ್ ಇದೆ. ಜೊತೆಗೆ HDFC ಬ್ಯಾಂಕ್ ಬೋನಸ್ ಅನ್ನು ಕೂಡ ಕೊಟ್ಟಿದೆ 1:1 ರೇಷಿಯೋದಲ್ಲಿ. ಇನ್ನು ಈ ವಿಡಿಯೋದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಈ 2 ವಿಡಿಯೋಗಳನ್ನ ನೋಡಿ ರಿಸಲ್ಟ್ ಬಗ್ಗೆ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಹಾಗೆ ಈಗಿನ ವಿಡಿಯೋದಲ್ಲಿ ನಾನು ರಿಸಲ್ಟ್ ಅನ್ನ ಕವರ್ ಮಾಡ್ತಾ ಇಲ್ಲ. ಈ ಸ್ಟಾಕ್ ಗಳು ಹೇಗೆ ನಾಳೆ ಮಾರ್ಕೆಟ್ ಗಮನ ಸೆಳೀತವೆ, ಜೊತೆಗೆ ಹೇಗೆ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ ಅನ್ನೋದ್ರ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ 3 ಷೇರುಗಳು ಏನಿದಾವೆ, HDFC ಬ್ಯಾಂಕ್ ಆಗ್ಬೋದು, ICICI ಬ್ಯಾಂಕ್ ಆಗ್ಬೋದು, ಅಥವಾ ರಿಲಯನ್ಸ್ ಇಂಡಸ್ಟ್ರೀಸ್ ಆಗ್ಬೋದು, ಈ 3 ಷೇರುಗಳು ಕೂಡ ನಾಳೆ ನಮ್ಮ ನಿಫ್ಟಿ 50 ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿಫ್ಟಿ 50 50 ಷೇರುಗಳ ಇಂಡೆಕ್ಸ್. 50 ಷೇರುಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದರ ಮೇಲೆ ಈ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಆದ್ರೆ ಈ 3 ಷೇರುಗಳು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತವೆ. ಯಾಕೆ, ಹೇಗೆ ಅಂತ ನೋಡೋದಾದ್ರೆ ಅದು ವೈಟೇಜ್, ಟಾಪ್ ಕಾನ್ಸ್ಟಿಟ್ಯೂಯೆಂಟ್ಸ್ ಬೈ ವೈಟೇಜ್ ನೋಡಬಹುದು. HDFC ಬ್ಯಾಂಕ್ 13.19% ವೈಟೇಜ್ ಅನ್ನು ಹೊಂದಿದೆ. ICICI ಬ್ಯಾಂಕ್ ನಿಯರ್ಲಿ 9% ವೈಟೇಜ್ ಅನ್ನು ಹೊಂದಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಆಲ್ಮೋಸ್ಟ್ ನಿಯರ್ಲಿ 9% ವೈಟೇಜ್ ಅನ್ನು ಹೊಂದಿದೆ. ಅಂದ್ರೆ ಈ 3 ಷೇರುಗಳು ಸೇರಿಸಿದ್ರೆ ಮೋರ್ ದನ್ 30% ವೈಟೇಜ್ ಆಯ್ತು. ಇವುಗಳ ಮೂವ್ಮೆಂಟ್ ಓವರ್ ಆಲ್ ಮಾರ್ಕೆಟ್ ನ ಸೆಂಟಿಮೆಂಟ್ ನ ಡಿಸೈಡ್ ಮಾಡುತ್ತೆ, ಪಾಸಿಟಿವ್ ಇರ್ಬೇಕಾ ನೆಗೆಟಿವ್ ಇರ್ಬೇಕಾ ಅಂತ. ಜೊತೆಗೆ ಈ HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕ್ ಡೈರೆಕ್ಟ್ ಆಗಿ ಫೈನಾನ್ಷಿಯಲ್ ಸರ್ವಿಸಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕಂದ್ರೆ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲೂ ಕೂಡ ವೈಟೇಜ್ ಜಾಸ್ತಿ ಇದೆ. HDFC ಹಾಗೂ ICICI ಫೈನಾನ್ಷಿಯಲ್ ಸರ್ವಿಸಸ್ 37.41% ವೈಟೇಜ್ ಅನ್ನು ಹೊಂದಿದೆ ನಿಫ್ಟಿ 50 ಅಲ್ಲಿ. ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಇದರ ಇಂಪ್ಯಾಕ್ಟ್ ಬೀಳುತ್ತೆ. ಮೊನ್ನೆ ನಿಮಗೆ ಗೊತ್ತಿದೆ, ಆಕ್ಸಿಸ್ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಡಿಕ್ಲೈನ್ ಆದ ತಕ್ಷಣ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಬಂತು. ಅದರ ಇಂಪ್ಯಾಕ್ಟ್ ಓವರ್ ಆಲ್ ನಮ್ಮ ನಿಫ್ಟಿ 50 ಮೇಲೆ ಬಿದ್ದು 143 ಪಾಯಿಂಟ್ಸ್ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತು. ಅದರಲ್ಲೂ ನಿಫ್ಟಿ ಬ್ಯಾಂಕ್ ನೋಡಬಹುದು 545 ಪಾಯಿಂಟ್ಸ್ ಅಥವಾ 0.96% ಡಿಕ್ಲೈನ್ ಆಯ್ತು. ಇದೇ ಮೇಜರ್ ಕಾಂಟ್ರಿಬ್ಯೂಟರ್ ನಿನ್ನೆಯ ಅಂದ್ರೆ ಶುಕ್ರವಾರದ ನಮ್ಮ ಮಾರ್ಕೆಟ್ ನ ಡೌನ್ ಫಾಲ್ ಗೆ. ಈಸಿಯಾಗಿ ಮಾರ್ಕೆಟ್ ದಿಕ್ಕನ್ನೇ ಬದಲಾಯಿಸುತ್ತೆ. ಜೊತೆಗೆ ಎಸ್ಪೆಷಲಿ ಇಂಡೆಕ್ಸ್ ಅನ್ನ ಬಳಸ್ಕೊಂಡು ಟ್ರೇಡ್ ಮಾಡೋರ್ಗಂತೂ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ನಾಳೆಯ ಪರ್ಫಾರ್ಮೆನ್ಸ್, ಈ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದು. ಯಾಕೆಂದ್ರೆ ನಾವು ಇಂಡೆಕ್ಸ್ ಕಾಂಟ್ರಿಬ್ಯೂಷನ್ ಅನ್ನು ನೋಡೋದಾದ್ರೆ ಶುಕ್ರವಾರ 143 ಪಾಯಿಂಟ್ಸ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಹಾಗೆ ಇಲ್ಲಿ ಬಂದ್ರೆ ನೋಡಬಹುದು ICICI ಬ್ಯಾಂಕ್ ಅಲ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಅದು ನಿಫ್ಟಿಗೆ 11 ಪಾಯಿಂಟ್ಸ್ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ. 0.5% ICICI ಬ್ಯಾಂಕ್ ನ ರ್ಯಾಲಿ 11 ಪಾಯಿಂಟ್ಸ್ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ. ಅದೇ ನೀವು ಇಲ್ಲಿ HDFC ಬ್ಯಾಂಕ್ ನೋಡಬಹುದು 29 ಪಾಯಿಂಟ್ಸ್ ಅಥವಾ 29 ರೂಪಾಯಿ ಕಡಿಮೆ ಆಯ್ತು. HDFC ಬ್ಯಾಂಕ್ ಪ್ರೈಸ್ 49 ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದೆ ಡೌನ್ ಫಾಲ್ ಗೆ. ಅಂದ್ರೆ ಆಲ್ಮೋಸ್ಟ್ 50 ಪಾಯಿಂಟ್ಸ್ 1.5% ಡೌನ್ ಫಾಲ್ 50 ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದೆ ಡೌನ್ ಫಾಲ್ ಗೆ ನಿಫ್ಟಿಗೆ.
ಅದೇ ರೀತಿ ಆಕ್ಸಿಸ್ ಬ್ಯಾಂಕ್ ನೋಡಬಹುದು 5.2% ಡೌನ್ ಆಯ್ತು. ಅದು 38 ಪಾಯಿಂಟ್ಸ್ ಡಿಕ್ಲೈನ್ ಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ನಿಫ್ಟಿಯಲ್ಲಿ. ಅಂದ್ರೆ HDFC ಬ್ಯಾಂಕ್ ನ 1.5% ಡೌನ್ ಫಾಲ್ 50 ಪಾಯಿಂಟ್ಸ್ ಡಿಕ್ಲೈನ್ ಗೆ ಕಾರಣ ಆಗುತ್ತೆ. ಅದೇ 1.5% ರ್ಯಾಲಿ ಬಂದ್ರೆ 50 ಪಾಯಿಂಟ್ಸ್ ಅಪ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಇದೇ ರೀತಿ ಎಲ್ಲ ಷೇರುಗಳು ಸಹ ಕಾಂಟ್ರಿಬ್ಯೂಷನ್ ಮಾಡ್ತವೆ. ಅದರಲ್ಲೂ ಮೇಜರ್ ಕಾಂಟ್ರಿಬ್ಯೂಟರ್ಸ್ 3 ಷೇರುಗಳು ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರೋವು. ರಿಲಯನ್ಸ್ ಇಂಡಸ್ಟ್ರೀಸ್, ICICI ಬ್ಯಾಂಕ್ ಹಾಗೂ HDFC ಬ್ಯಾಂಕ್. ನೋಡಬಹುದು ನಿನ್ನೆ ರಿಲಯನ್ಸ್ ಇಂಡಸ್ಟ್ರೀಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಜಸ್ಟ್ 0.03% ಡೌನ್ ಆಗಿದೆ. 0.6 ಪಾಯಿಂಟ್ಸ್ ಡಿಕ್ಲೈನ್ ಗೆ ಕಾಂಟ್ರಿಬ್ಯೂಷನ್ ಮಾಡಿದೆ ನಿಫ್ಟಿಗೆ. ಇಲ್ಲಿ ಬರುವಂತ ದೊಡ್ಡ ರಿಯಾಕ್ಷನ್ ಏನಿದೆ ಈ 3 ಕಂಪನಿಗಳಲ್ಲಿ ದೊಡ್ಡ ಮಟ್ಟದ ರಿಯಾಕ್ಷನ್ಗೂ ಕೂಡ ಕಾರಣ ಆಗುತ್ತೆ ಸೋಮವಾರ ನಿಫ್ಟಿ 50ಯಲ್ಲಿ. ಇನ್ ಕೇಸ್ ಈ 3 ಕಂಪನಿಗಳು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ವಾ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಚೇಂಜ್ ಆಗ್ಬಿಡುತ್ತೆ, ಪಾಸಿಟಿವ್ ಆಗ್ಬಿಡುತ್ತೆ. ಯಾಕಂದ್ರೆ ಬಿಗ್ ಕಾಂಟ್ರಿಬ್ಯೂಟರ್ಸ್. ಇನ್ ಕೇಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ವಾ ಸೆಂಟಿಮೆಂಟ್ ನೆಗೆಟಿವ್ ಆಗ್ಬಿಡುತ್ತೆ. ಹಾಗಾಗಿ ಇಡೀ ಮಾರ್ಕೆಟ್ ಕಣ್ಣು ಈ 3 ಷೇರುಗಳ ಮೇಲಿರುತ್ತೆ ನಾಳೆ. ಜೊತೆಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ, ಎಸ್ಪೆಷಲಿ ಯಾವ ಷೇರುಗಳಲ್ಲಿ ಪಾಸಿಟಿವ್ ಬರುತ್ತೆ, ಅಟ್ಲೀಸ್ಟ್ 1-2 ಪಾಸಿಟಿವ್ ಆಗಿ ಇನ್ನೊಂದು ನೆಗೆಟಿವ್ ಆದ್ರೆ ಓಕೆ, ಬಟ್ 3 ನೆಗೆಟಿವ್ ಆದ್ರೆ ಖಂಡಿತ ಸೆಂಟಿಮೆಂಟ್ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ರಿಸಲ್ಟ್ಸ್ ಹೇಗಿತ್ತು ಅದರ ಹೈಲೈಟ್ಸ್ ಅನ್ನ ನಾವು ನೋಡಿದ್ರೆ HDFC ಬ್ಯಾಂಕ್ ನ ಕನ್ಸಾಲಿಡೇಟೆಡ್ ಪ್ರಾಫಿಟ್ ಡಿಪ್ ಆಗಿದೆ. ಜೊತೆಗೆ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ, 14,442 ಕೋಟಿಯನ್ನು ತಲುಪಿದೆ. ಅಲ್ಲಿ ಒಂದಷ್ಟು ಅಡ್ಜಸ್ಟ್ಮೆಂಟ್ ಇದೆ, 9,000 ಕೋಟಿ. ಬಟ್ ಸ್ಟಿಲ್ ಆ 9,000 ಕೋಟಿಯನ್ನ ತೆಗೆದು ನೋಡಿದ್ರು ಕೂಡ ಇಯರ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಅಂದ್ರೆ ಪ್ರಾವಿಷನಿಂಗ್ ವೈಸ್ 2 ಕಡೆ ಜಾಸ್ತಿನೇ ಆಗಿದೆ. ಇಯರ್ಲಿ ಕೂಡ ಜಾಸ್ತಿ ಆಗಿದೆ, ಕ್ವಾರ್ಟರ್ಲಿ ಕೂಡ ಜಾಸ್ತಿ ಆಗಿದೆ. ಹಾಗೆ NPA ವೈಸ್ ಕೂಡ ಅಪ್ ಆಗಿದೆ, 1.33 ಇಂದ 1.4% ಗೆ ಅಪ್ ಆಗಿದೆ. ಪ್ರಾವಿಷನಿಂಗ್ ವೈಸ್ NPA ವೈಸ್ ಕೂಡ ಅಂತಹ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು HDFC ಬ್ಯಾಂಕ್ ಅಲ್ಲಿ. ಬಟ್ ಶೇರ್ ಹೋಲ್ಡರ್ಸ್ ಗೆ ರಿವಾರ್ಡ್ ಕೊಟ್ಟಿದೆ. ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾವು ಕುತೂಹಲದಿಂದ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಕಂಪನಿ ಬೋನಸ್ ಅನ್ನ ಕೊಟ್ಟಿದೆ, 1:1 ರೇಷಿಯೋದಲ್ಲಿ ಷೇರುಗಳು ಡಬಲ್ ಆಗುತ್ತೆ. ಜೊತೆಗೆ 5 ರೂಪೀಸ್ ಪರ್ ಶೇರ್ ಸ್ಪೆಷಲ್ ಇಂಟಿರಿಮ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ಹಾಗಾಗಿ ಇದಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದನ್ನು ಕೂಡ ನೋಡ್ಬೇಕಾಗುತ್ತೆ ನಾಳೆ ಮಾರ್ಕೆಟ್ ಅಲ್ಲಿ. ರಿಸಲ್ಟ್ ವೈಸ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ, ಬಟ್ ಬೋನಸ್ ಅಂಡ್ ಡಿವಿಡೆಂಡ್ ಏನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ನೋಡ್ಬೇಕಾಗುತ್ತೆ. ಇನ್ನು ಎರಡನೇದಾಗಿ ICICI ಬ್ಯಾಂಕ್ ನ ರಿಸಲ್ಟ್ ಬೆಟರ್ ದಾನ್ HDFC ಇದೆ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲೂ ಕೂಡ ಪ್ರಾವಿಷನಿಂಗ್ ಇಯರ್ಲಿ ಕ್ವಾರ್ಟರ್ಲಿ ರೈಸ್ ಆಗಿದೆ, ಅದರಲ್ಲಿ ಸ್ವಲ್ಪ ನೆಗೆಟಿವ್ ಇದೆ. ಬಟ್ NPA ವೈಸ್ ಕಂಪೇರ್ ಟು HDFC ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ, ಅಂತ ದೊಡ್ಡ ಮಟ್ಟದ ರೈಸ್ ಆಗಿಲ್ಲ, ಜಸ್ಟ್ 0.2% ರೈಸ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ICICI ಬ್ಯಾಂಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬೆಟರ್ ದನ್ HDFC ಪರ್ಫಾರ್ಮೆನ್ಸ್ ICICI ಬ್ಯಾಂಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಲೈಟ್ಲಿ, ಎಸ್ಪೆಷಲಿ NPA ವೈಸ್. ಅದೊಂದು ಪಾಸಿಟಿವ್ ಅನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದಾಗುತ್ತೆ ICICI ಬ್ಯಾಂಕ್ ನ ರಿಸಲ್ಟ್ಸ್ ಅಲ್ಲಿ. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್, ಇಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ ಇದ್ರಲ್ಲಿ, ಬಟ್ ಬೆಸ್ಟ್ ಇಲ್ಲ. ಹೈಯೆಸ್ಟ್ ಎವರ್ ಕನ್ಸಾಲಿಡೇಟೆಡ್ ಕ್ವಾರ್ಟರ್ಲಿ ಪ್ರಾಫಿಟ್ ಅನ್ನ ಗಳಿಸಿದೆ, ಬಟ್ ಅದು ಏಷ್ಯನ್ ಪೇಂಟ್ಸ್ ಸ್ಟೇಕ್ ಅನ್ನ ಮಾರಾಟ ಮಾಡಿರೋದ್ರಿಂದ ಬಂದಿರುವಂತದ್ದು ಒಂದಷ್ಟು. ಬಟ್ ಸ್ಟಿಲ್ ಇಯರ್ಲಿ ಕ್ವಾರ್ಟರ್ಲಿ ಅದನ್ನ ಹೊರತುಪಡಿಸಿ ನೋಡಿದ್ರು ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಕೆಲವು ಕಡೆ ಸ್ವಲ್ಪ ಪರ್ಫಾರ್ಮೆನ್ಸ್ ಡಿಪ್ ಆಗಿದೆ ಅಂತ ಹೇಳ್ಬೋದು. ಬಾಟಮ್ ಲೈನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಟಾಪ್ ಲೈನ್ ಅಲ್ಲಿ ಎಸ್ಪೆಷಲಿ ಕ್ವಾರ್ಟರ್ಲಿ ಡಿಕ್ಲೈನ್ ಇದೆ, ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇನ್ನು ಆಪರೇಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಟೆಲಿಕಾಮ್ ಅಲ್ಲಿ ಡಬಲ್ ಡಿಜಿಟ್ ಗ್ರೋತ್ ಕಂಡು ಬಂದಿದೆ. ರಿಟೇಲ್ ಅಂಡ್ ಆಯಿಲ್ ಅಂಡ್ ಕೆಮಿಕಲ್ಸ್ ಸೆಗ್ಮೆಂಟ್ಸ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ. ಬಟ್ ಕ್ವಾರ್ಟರ್ಲಿ ಆಯಿಲ್ ಟು ಕೆಮಿಕಲ್ ಒಂದಷ್ಟು ಡಿಕ್ಲೈನ್ ಆಗಿದೆ, ಕೆಲವು ಕಡೆ ಡಿಕ್ಲೈನ್ ಆಗಿದೆ. ಎಸ್ಪೆಷಲಿ ಡಿಜಿಟಲ್ ಸರ್ವಿಸಸ್ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ ಅಂತ ಹೇಳ್ಬೋದು. ಡಿಜಿಟಲ್ ಸರ್ವಿಸಸ್ ಅಂದ್ರೆ ಟೆಲಿಕಾಮ್. ಇನ್ನು ಜಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅರ್ಪು ಚೆನ್ನಾಗಿ ಗ್ರೋ ಆಗಿದೆ, ಒಳ್ಳೆ ಮೊಮೆಂಟಮ್ ಅನ್ನ ಮೇಂಟೈನ್ ಮಾಡ್ತಿದೆ ಅಂತ ಹೇಳ್ಬೋದು ಡಿಜಿಟಲ್ ಸರ್ವಿಸಸ್. ಇನ್ನು ಜಿಯೋ ಸ್ಟಾರ್ ವಿಚಾರದಲ್ಲಿ ದಾಖಲೆಯನ್ನೇ ಮಾಡಿದೆ ಅಂತ ಹೇಳ್ಬೋದು. ರೆಕಾರ್ಡ್ ರೆವಿನ್ಯೂಸ್ ರಿಪೋರ್ಟ್ ಮಾಡಿದೆ, 11,222 ಕೋಟಿ, ಎಬಿಟಾ ಆಫ್ 1,000 crores ಪ್ಲಸ್ ಇದೆ, ನೆಟ್ ಪ್ರಾಫಿಟ್ 581 ಕೋಟಿಯನ್ನ ರಿಪೋರ್ಟ್ ಮಾಡಿದೆ. ಎಸ್ಪೆಷಲಿ IPL ಸೀಸನ್ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಜಿಯೋ ಸ್ಟಾರ್ ಗೆ ಅಂತ ಹೇಳ್ಬೋದು ಈ ಕ್ವಾರ್ಟರ್ ಅಲ್ಲಿ. ಇನ್ನು ಕ್ಯಾಪೆಕ್ಸ್ ಅನ್ನು ನೋಡಿದ್ರೆ 29,875 ಕೋಟಿ ಇದೆ, ಲಾಸ್ಟ್ ಇಯರ್ ಹೋಲಿಸಿದ್ರೆ ಇಲ್ಲೂ ಕೂಡ ರೈಸ್ ಆಗಿದೆ ಕ್ಯಾಪೆಕ್ಸ್. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ, ಬಟ್ ಮಾರ್ಕೆಟ್ ಯಾವ ರೀತಿ ತಗೊಳುತ್ತೆ ಇದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ಕಂಪನಿಗಳಲ್ಲಿ ಎಕ್ಸ್ಪೆಕ್ಟೇಷನ್ಸ್ ದೊಡ್ಡ ಮಟ್ಟದಲ್ಲೇ ಇರುತ್ತೆ, ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋಂತ ಕುತೂಹಲ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ 3 ಕಂಪನಿಗಳ ನಂಬರ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಎಸ್ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ ಅನ್ನೋ ರೀತಿ ಎಲ್ಲೂ ಇಲ್ಲ, ಇದೊಂದೇ ಕನ್ಸರ್ನಿಂಗ್ ಪಾಯಿಂಟ್. ಓಕೆ ಅನ್ನೋ ರೀತಿ ಇದೆ ಬಿಟ್ರೆ ಸಾಲಿಡ್ ಅನ್ನೋ ರೀತಿಯಲ್ಲಿ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಪಾಸಿಟಿವ್ಸ್ ಕೂಡ ಇದ್ದಾವೆ. ಬೋನಸ್ ಅಂಡ್ ಡಿವಿಡೆಂಡ್ ಆಗ್ಬೋದು, ಎಸ್ಟಿಮೇಟ್ ಬೀಟ್ ಮಾಡಿರೋದಾಗ್ಬೋದು,
ಈ ರೀತಿಯ ಪಾಸಿಟಿವ್ಸ್ ಇದ್ದಾವೆ. ಬಟ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಖಂಡಿತ ಕುತೂಹಲ ಇದ್ದೇ ಇದೆ ಇನ್ವೆಸ್ಟರ್ಸ್ ಗೆ ಹಾಗೂ ಮಾರ್ಕೆಟ್ ನ ವಾಚ್ ಮಾಡೋರ್ಗೆ. ಹಾಗಾಗಿ ನಾಳೆ ಈ 3 ಷೇರುಗಳು ಖಂಡಿತ ಸಾಕಷ್ಟು ಸುದ್ದಿ ಮಾಡ್ತವೆ, ಜೊತೆಗೆ ಮಾರ್ಕೆಟ್ ಮೂಡ್ ಅನ್ನು ಕೂಡ ನಿರ್ಧರಿಸ್ತವೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ 3 ಷೇರುಗಳಲ್ಲಿ ಅಂತ. ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ. ನೀವು ಸಹ ಇನ್ ಕೇಸ್ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರ್ಲಿ ಮಾಡಿಲ್ದೇ ಇರ್ಲಿ, ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ, ಅಬ್ಸರ್ವ್ ಮಾಡಿ ಯಾವ ರೀತಿ ಇರುತ್ತೆ, ಮಾರ್ಕೆಟ್ ಸೆಂಟಿಮೆಂಟ್ ನ ಏನಾದ್ರು ಚೇಂಜ್ ಮಾಡುತ್ವಾ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.